ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಲಾ ಉಕ್ಸಿಮು ಬಿಯೌಮಿಲ್ ಕಿಯಾಮಹ. ಪುನರುತ್ಥಾನದ ದಿನದ ಮೇಲೆ ನಾನು ಆಣೆ ಇಡುತ್ತಿರುವೆನು. ವಲಾ ಉಕ್ಸಿಮು ಬಿನ್ನಫ್ಸಿಲ್ ಲವ್ವಾಮಹ. ದೂಷಿಸುವ ಮನಸ್ಸಿನ ಮೇಲೆ ನಾನು ಆಣೆ ಇಡುತ್ತಿರುವೆನು. ಅಯಹ್ಸಬುಲ್ ಇನ್ಸಾನು ಅಲ್ಲನ್ ನಜ್ಮಅ ಇದಾಮಹ. ನಾವು ಮನುಷ್ಯನ ಮೂಳೆಗಳನ್ನು ಒಟ್ಟುಗೂಡಿಸಲಾರೆವು ಎಂದು ಮನುಷ್ಯನು ಭಾವಿಸುತ್ತಿರುವನೇ? ಬಲಾ ಕಾದಿರೀನ ಅಲಾ ಅನ್ ನುಸವ್ವಿಯ ಬನಾನಹ. ಹೌದು, ಅವನ ಬೆರಳು ತುದಿಗಳನ್ನು ಸರಿಪಡಿಸಲು ಕೂಡ ನಾವು ಸಾಮರ್ಥ್ಯ ಉಳ್ಳವರಾಗಿರುವೆವು. ಬಲ್ ಯುರೀದುಲ್ ಇನ್ಸಾನು ಲಿಯಫ್ಜುರ ಅಮಾಮಹ. ಆದರೂ ಮನುಷ್ಯನು ತನ್ನ ಭಾವಿ ಜೀವನದಲ್ಲಿ ಧಿಕ್ಕಾರವೆಸಗಲು ಇಚ್ಛಿಸುತ್ತಿರುವನು. ಯಸ್ಅಲು ಅಯ್ಯಾನ ಯೌಮುಲ್ ಕಿಯಾಮಹ. ಈ ಪುನರುತ್ಥಾನ ದಿನ ಯಾವಾಗ ಎಂದು ಅವನು ಕೇಳುವನು. ಫಇದಾ ಬರಿಕಲ್ ಬಸರ್ ವಖಸಫಲ್ ಕಮರ್ ವಜುಮಿಅ ಅಶ್-ಶಮ್ಸು ವಲ್ ಕಮರ್. ಆದರೆ ಕಣ್ಣು ಕೋರೈಸುವಾಗ, ಚಂದ್ರನಿಗೆ ಗ್ರಹಣ ಹಿಡಿಯುವಾಗ ಮತ್ತು ಸೂರ್ಯಚಂದ್ರರನ್ನು ಒಟ್ಟುಗೂಡಿಸಲಾಗುವಾಗ. ಯಕೂಲುಲ್ ಇನ್ಸಾನು ಯೌಮಇದಿನ್ ಐನಲ್ ಮಫರ್. ಆ ದಿನದಂದು ಮನುಷ್ಯನು ಹೇಳುವನು, ಓಡಿ ಪಾರಾಗುವುದಾದರೂ ಎಲ್ಲಿಗೆ? ಕಲ್ಲಾ ಲಾ ವಜರ್. ಇಲ್ಲ, ಯಾವ ರಕ್ಷಣೆಯೂ ಇಲ್ಲ. ಇಲಾ ರಬ್ಬಿಕ ಯೌಮಇದಿನಿಲ್ ಮುಸ್ತಕರ್. ಆ ದಿನದಂದು ತೆರಳಬೇಕಾಗಿರುವುದು ತಮ್ಮ ರಬ್ಬಿನೆಡೆಗೆ, ಅಂದರೆ ಪರಿಪಾಲಕನೆಡೆಗೆ ಆಗಿದೆ. ಯುನಬ್ಬಉಲ್ ಇನ್ಸಾನು ಯೌಮಇದಿನ್ ಬಿಮಾ ಕದ್ದಮ ವಅಖರ್. ಆ ದಿನದಂದು ಮನುಷ್ಯನು ಪೂರ್ವಭಾವಿಯಾಗಿ ಮಾಡಿರುವ ಕರ್ಮಗಳನ್ನು, ಮುಂದೂಡಿರುವ ಕರ್ಮಗಳನ್ನು ಅವನಿಗೆ ತಿಳಿಸಿಕೊಡಲಾಗುವುದು. ಬಲಿಲ್ ಇನ್ಸಾನು ಅಲಾ ನಫ್ಸಿಹಿ ಬಸೀರ. ಅಲ್ಲ, ಮನುಷ್ಯನು ಸ್ವತಃ ತನ್ನ ವಿರುದ್ಧವೇ ಸಾಕ್ಷಿಯಾಗಿರುವನು. ವಲೌ ಅಲ್ಕಾ ಮಆದೀರ. ಅವನು ತನ್ನ ನೆಪಗಳನ್ನು ಮುಂದಿಟ್ಟರೂ ಸರಿ. ಲಾ ತುಹರ್ರಿಕ್ ಬಿಹಿ ಲಿಸಾನಕ ಲಿತಅಜಲ ಬಿಹಿ. ತಾವು ಅದನ್ನು, ಅಂದರೆ ಕುರ್ಆನನ್ನು ಅವಸರದಿಂದ ಕಂಠಪಾಠ ಮಾಡುವ ಸಲುವಾಗಿ ಅದರೊಂದಿಗೆ ತಮ್ಮ ನಾಲಗೆಯನ್ನು ಅಲ್ಲಾಡಿಸದಿರಿ. ಇನ್ನ ಅಲೈನಾ ಜಮ್ಅಹು ವ ಕುರ್ಆನಹ. ಖಂಡಿತವಾಗಿಯೂ ಅದರ, ಅಂದರೆ ಕುರ್ಆನಿನ ಕ್ರೋಢೀಕರಣ ಮತ್ತು ಅದರ ಪಾರಾಯಣವು ನಮ್ಮ ಕರ್ತವ್ಯವಾಗಿದೆ. ಫಇದಾ ಕರಅನಾಹು ಫತ್ತಬಿಅ ಕುರ್ಆನಹ. ನಾವು ಅದನ್ನು ಪಾರಾಯಣ ಮಾಡಿಕೊಟ್ಟರೆ ಆ ಪಾರಾಯಣವನ್ನು ಹಿಂಬಾಲಿಸಿರಿ. ತುಮ್ಮ ಇನ್ನ ಅಲೈನಾ ಬಯಾನಹ. ತರುವಾಯ ಅದನ್ನು ವಿವರಿಸಿಕೊಡಬೇಕಾದುದು ನಮ್ಮ ಕರ್ತವ್ಯವಾಗಿದೆ. ಕಲ್ಲಾ ಬಲ್ ತುಹಿಬ್ಬೂನಲ್ ಆಜಿಲಹ. ಅಲ್ಲ, ನೀವು ಕ್ಷಣಿಕವಾದ ಈ ಜೀವನವನ್ನು ಇಷ್ಟಪಡುತ್ತಿರುವಿರಿ. ವತದರೂನಲ್ ಆಖಿರಹ. ಪರಲೋಕವನ್ನು ನೀವು ಬಿಟ್ಟು ಬಿಡುತ್ತಿರುವಿರಿ. ವುಜೂಹು ಯೌಮಇದಿನ್ ನಾದಿರಹ. ಆ ದಿನದಂದು ಕೆಲವು ಮುಖಗಳು ಪ್ರಸನ್ನವಾಗಿರುವು. ಇಲಾ ರಬ್ಬಿಹಾ ನಾದಿರಹ. ಅವರು ತಮ್ಮ ರಬ್ಬಿನೆಡೆಗೆ, ಅಂದರೆ ತಮ್ಮ ಪರಿಪಾಲಕನೆಡೆಗೆ ನೋಡುತ್ತಿರುವರು. ವವುಜೂಹು ಯೌಮಇದಿನ್ ಬಾಸಿರಹ. ಆ ದಿನದಂದು ಕೆಲವು ಮುಖಗಳು ವಿಷಣ್ಣವಾಗಿರುವು. ತظುನ್ನು ಅನ್ ಯುಫ್ಅಲ ಬಿಹಾ ಫಾಕಿರಹ. ಯಾವುದೋ ಮಹಾ ವಿಪತ್ತು ಅವುಗಳ ಮೇಲೆ ಎರಗಲಿರುವುದು ಎಂದು ಅವರು ಭಾವಿಸುವರು. ಕಲ್ಲಾ ಇದಾ ಬಲಗತಿತ್ ತರಾಕಿ. ಇಲ್ಲ, ಪ್ರಾಣವು ಗಂಟಲಿಗೆ ತಲುಪಿದಾಗ. ವಕೀಲ ಮನ್ ರಾಕ್. ಮಂತ್ರಿಸುವವರು ಯಾರಾದರೂ ಇರುವರೇ ಎಂದು ಕೇಳಲಾಗುವಾಗ. ವظನ್ನ ಅನ್ನಹುಲ್ ಫಿರಾಕ್. ಅದು ತನ್ನ ಅಗಲುವಿಕೆಯಾಗಿದೆ ಎಂದು ಅವನಿಗೆ ಖಾತ್ರಿಯಾಗುವಾಗ. ವಲ್ತಫತಿಸ್ ಸಾಕು ಬಿಸ್ಸಾಕ್. ಕಣಕಾಲು ಕಣಕಾಲಿನೊಂದಿಗೆ ಸೇರಿಕೊಳ್ಳುವಾಗ. ಇಲಾ ರಬ್ಬಿಕ ಯೌಮಇದಿನಿಲ್ ಮಸಾಕ್.
ಆ ದಿನದಂದು ಅವನನ್ನು ಸಾಗಿಸುವುದು ತಮ್ಮ ರಬ್ಬಿನೆಡೆಗಾಗಿರುವುದು, ಅಂದರೆ ತಮ್ಮ ಪರಿಪಾಲಕನೆಡೆಗಾಗಿರುವುದು. فلا صدق ولا صلى ಆದರೆ ಅವನು ವಿಶ್ವಾಸವಿಡಲಿಲ್ಲ, ನಮಾಜ್ ನಿರ್ವಹಿಸಲಿಲ್ಲ. ولكن كذب وتولى ಆದರೆ ಅವನು ನಿಷೇಧಿಸಿದನು ಮತ್ತು ವಿಮುಖನಾದನು. ثم ذهب إلى أهله يتمطى ತರುವಾಯ ದುರಭಿಮಾನ ಪಡುತ್ತಾ ಅವನು ತನ್ನ ಮನೆಯವರ ಕಡೆಗೆ ತೆರಳಿದನು. أولى لك فأولى ಶಿಕ್ಷೆಯು ನಿನಗೆ ಅತ್ಯಂತ ಅರ್ಹವಾದುದಾಗಿದೆ, ನಿನಗೆ ಅತ್ಯಂತ ಅರ್ಹವಾದುದಾಗಿದೆ. ثم أولى لك فأولى ಪುನಃ ನಿನಗೆ ಅತ್ಯಂತ ಅರ್ಹವಾದುದಾಗಿದೆ, ನಿನಗೆ ಅತ್ಯಂತ ಅರ್ಹವಾದುದಾಗಿದೆ. أيحسب الإنسان أن يترك سدى ತನ್ನನ್ನು ಸುಮ್ಮನೆ ಬಿಟ್ಟು ಬಿಡಲಾಗುವುದು ಎಂದು ಮನುಷ್ಯನು ಭಾವಿಸುತ್ತಿರುವನೇ? ألم يك نطفة من مني يمنى ಅವನು ಸ್ರವಿಸಲಾಗುವ ವೀರ್ಯದ ಒಂದು ಕಣವಾಗಿರಲಿಲ್ಲವೇ? ثم كان علقة فخلق فسوى ತರುವಾಯ ಅವನೊಂದು ರಕ್ತಪಿಂಡವಾದನು. ತರುವಾಯ ಅಲ್ಲಾಹು ಅವನನ್ನು ಸೃಷ್ಟಿಸಿ ಸರಿಪಡಿಸಿದನು. فجعل منه الزوجين الذكر والأنثى ತರುವಾಯ ಅವನು ಅದರಿಂದ ಗಂಡು ಮತ್ತು ಹೆಣ್ಣು ಎಂಬ ಎರಡು ಜೋಡಿಯನ್ನು ಮಾಡಿದನು. أليس ذلك بقادر على أن يحيي الموتى ಅಂತಹವನು ಮೃತಪಟ್ಟವರಿಗೆ ಜೀವ ನೀಡಲು ಸಾಮರ್ಥ್ಯವುಳ್ಳವನಲ್ಲವೇ?